ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನೋಡಲಿಕ್ಕೆ ಶೃಂಗಾರ ಕಾವ್ಯದಂತಿರುವಂತಹ ತಳಿರು ತೋರಣಗಳಿಂದ ಸಿಂಗಾರಗೊಂಡಂತಹ ಈ ಹಳ್ಳಿ ಮನೆಯ ಅಡುಗೆ ಮನೆ ನಿಜಕ್ಕೂ ಆಹಾ ಅನ್ನುವ ಹಾಗಿದೆಯಾ? ಬನ್ನಿ ಅದನ್ನು ನೋಡ್ಕೊಂಬರೋಣ. ಸೊ ಶ್ರೀನಿವಾಸ್ ಅವರೇ, ಭಾಳಷ್ಟು ನೋಡಿದ್ವಿ ನಾವಲ್ಲಿ ಮೆಷಿನ್ಗಳು, ಮತ್ತು ಇಲ್ಲಿ ಇನ್ನೊಂದು ದೊಡ್ಡ ಮೆಷಿನ್ ಕಾಣಿಸ್ತದೆ. ಇದೇನು ಮಾಡುತ್ತೆ ಅಂತ? ಇದು ಹುರಿಯೋ ಮಿಷಿನ್. ಇದು ಅಂದರೆ ನೀವು ಮಸಾಲೆ, ರವೆ ಇಡ್ಲಿಗೆ ರವೆ ಇಂಥದ್ದೆಲ್ಲ ಒಂದು ಇವನ್ ಆಗಿ ಹುರಿಬೋದು. ಅದೇನಂದ್ರೆ ಈ ಕಾಂಕ್ರೀಟ್ ಮಿಕ್ಸರ್ ತರ ಇದೆ ಕೆಲಸ ಮಾಡೋದು. ಎಲ್ಲಾನು ಒಂದೇ ತರ ಮಿಕ್ಸ್ ಮಾಡ್ತಾ ಹೋಗುತ್ತೆ. ಇದಕ್ಕೆ 2 ಬರ್ನರ್ ಕೊಟ್ಟಿದ್ದಾರೆ ಈ ಕಡೆ ಅದು ಕೊಟ್ಟಿರೋದ್ರಿಂದ ಏನಾಗುತ್ತೆ, ಅದು ಹೀಟಿಂಗು ಈಗ ನಿಮ್ಗೆ ರೊಟೇಟ್ ಆಗ್ತಾ ಇರುತ್ತಲ್ಲ, ಎಲ್ಲ ಕಡೆಗೂ ಆ ಶಾಖದ ಪ್ರಮಾಣ ಒಂದೇ ತರ ಹೋಗುತ್ತೆ. ಒಂದೇ ತರ ಹೋದಾಗ ಅದು ಎಲ್ಲ ಒಂದೊಂದು ಸಣ್ಣ ಸಣ್ಣ ಪಾರ್ಟನ್ನು ಕೂಡ ಬಿಸಿ ಮಾಡಿ ಹುರಿಯುತ್ತೆ. ಅವಾಗ ನಿಮಗೆ ಅದರಲ್ಲಿ ಬರೋ ಮಸಾಲೆ ಆಗಲಿ ಅಥವಾ ರವೆ ಇಡ್ಲಿ ಆಗಲಿ ಅಥವಾ ಈವನ್ ಕೇಸರಿ ಬಾತ್, ಖಾರ ಬಾತ್ ಕೂಡ ಇದ್ರಲ್ಲಿ ಮಾಡ್ಬೋದು ಡೈರೆಕ್ಟ್ ಆಗಿ. ಬಟ್ ನಾವು ಆ ಪ್ರಯೋಗ ಮಾಡಿಲ್ಲ. ಬಟ್ ಇದರಲ್ಲಿ ಎಲ್ಲಾ ತರದಲ್ಲೂ ಹುರಿದಿದ್ದೀವಿ. 25 kg ಒಂದ್ಸಲ ಹುರಿಬೋದು. ಗ್ಯಾಸ್ ಆಪರೇಟೆಡ್ ಇದು, ಜೊತೆಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಇದೆ. ನಿಮ್ಗೆ ಬೇಕಾದಾಗ ಟಿಲ್ಟ್ ಮಾಡ್ಕೋಬಹುದು. ಆಟೋಮೆಟಿಕ್ ಟಿಲ್ಟಿಂಗು ಇದೆ. ಬಗ್ಗಿಸ್ಬೇಕಾದ್ರೆ ಆಟೋಮೆಟಿಕ್ ಆಗು ಆಗುತ್ತೆ, ಇಲ್ಲಾಂದ್ರೆ ಕೈಲೂ ಬಗ್ಗಿಸ್ಬೋದು. ತುಂಬಾ ಚೆನ್ನಾಗಿದೆ. ಸ್ಪೈರಲ್ ಮಿಕ್ಸರ್ ಅಂತಾರೆ. ಇದರಲ್ಲಿ ಸ್ಪೈರಲ್ ಮಿಕ್ಸರು, ಫೋರ್ಕ್ ಮಿಕ್ಸರು, ಬೇರೆ ಬೇರೆ ಪ್ಲಾಂಟ್ರಿ ಮಿಕ್ಸರ್ ಅಂತೆಲ್ಲ ಬರುತ್ತೆ. ಸಾಮಾನ್ಯವಾಗಿ ಬೇಕರಿಗೆ ಉಪಯೋಗಿಸ್ತಾರೆ. ಆಮೇಲೆ ಈಗ ಇದ್ರದ್ದು ಸಣ್ಣ ಪ್ರಮಾಣ, ಈಗ ಮಾಮೂಲಿ ಕಿಚನ್ಗಳಲ್ಲೂ ಕೂಡ ಆಟ ನೀಡರ್ ಸಿಗುತ್ತೆ. ಇದು ಎಷ್ಟು ಪ್ರಮಾಣ? ಇದು 25 kg ಒಂದು ಸೆಲೆಕ್ಟ್ ಮಾಡ್ಬೋದು. ಒಂದು 5 to 10 minutes ಅಲ್ಲಿ ಮುಗಿದೋಗುತ್ತೆ. ನೀರು, ಎಣ್ಣೆ, ನೀವು ಮೈದಾ ಹಿಟ್ಟು ಅದೆಲ್ಲ ಹಾಕ್ಬಿಟ್ರೆ ಅದು ಆಟೋಮೆಟಿಕಲಿ ಆದಿ ಕೊಡುತ್ತೆ. ನಾವು ಆಮೇಲೆ ಏನು ಬೇಕಾದ್ರು, ನಮ್ಗೆ ಪರೋಟ ಬೇಕಾ, ಪೂರಿ ಬೇಕಾ, ಅಥವಾ ಚಪಾತಿ ಬೇಕಾ, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲೆಲ್ಲ ನಾವು ದೋಸೆ, ಚಪಾತಿ ಇದೆಲ್ಲ ಈ ಹೆಂಚಲ್ಲಿ ಮಾಡ್ಕೊತೀವಿ. ಸೊ ಅಲ್ಲಿ ರೆಡಿಯಾದಂತಹ ಹಿಟ್ಟಿನಿಂದ ಚಪಾತಿ ಇಲ್ಲಿ ರೆಡಿ ಆಗುತ್ತೆ. ಹೌದು, ಇದು ಚಪಾತಿ ಮಾಡ್ತೀವಿ, ಜೊತೆಗೆ ದೋಸೆ, ಅಕ್ಕಿ ರೊಟ್ಟಿ ಇಂಥದ್ದೆಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು ಈ ಹೆಂಚಲ್ಲಿ. ಮತ್ತೆ ಈಗ ಹಬ್ಬದ ಊಟಕ್ಕೆಲ್ಲ ಈ ಹೋಳಿಗೆ ಎಲ್ಲ ಹೌದು, ಹೋಳಿಗೆ ರೆಡಿ ಇದರಲ್ಲೇ ಮಾಡ್ತಾರೆ. ಸೊ ವೀಕ್ಷಕರು, ನಿಮ್ಮ ಹಬ್ಬದ ಅಡಿಗೆ ಹಳ್ಳಿ ಮನೆ ಹೋಳಿಗೆಗಳು ಇಲ್ಲೇ ರೆಡಿ ಆಗೋದು. ಒಂದೊಂದು ಹೋಳಿಗೆ ಮಾಡ್ಕೋತಾರೆ ಮನೆಯಲ್ಲಿ. ಇದರಲ್ಲಿ ಕನಿಷ್ಠ ಒಂದು 30 ಹೋಳಿಗೆ ಒಟ್ಟಿಗೆ ಮಾಡ್ತಾರೆ. 30 ಹೋಳಿಗೆ ಮಾಡ್ಬೋದು. ಅವಾಗ ಬೇಗ ಇದು ಇಷ್ಟು ಮೆಷಿನ್ಗಳಿದೆಯಲ್ಲ, ಅದ್ರ ಬಾಳಿಕೆ ಹೇಗೆ ಅಂತ ನೀವು ಅಂದ್ರೆ? ಬಾಳಿಕೆ ಅಂದ್ರೆ ನಾವು ಉಪಯೋಗಿಸೋದ್ರ ಮೇಲೆ ಹೋಗುತ್ತೆ, ಜೊತೆಗೆ ನಾವು ಉಪಯೋಗಿಸಿರೋ ಮೆಟೀರಿಯಲ್ ಏನಿದೆ ಅದ್ರ ಮೇಲೆ ಹೋಗುತ್ತೆ. ಸೊ ಶ್ರೀನಿವಾಸ್ ಅವರೇ, ನಾವು ಸಾಕಷ್ಟು ಮೆಷಿನ್ ನೋಡಾಯ್ತು. ಸೊ ಇಲ್ಲಿ ಹಸಿರು ತರಕಾರಿಗಳೇ ಕಾಣಿಸ್ತಾ ಇದೆ. ಸೊ ತರಕಾರಿ ಕಟ್ ಮಾಡೋ ಜಾಗ ಅನ್ಸುತ್ತೆ ಇದು. ತರಕಾರಿ ಕಟ್ ಮಾಡ್ತಾರೆ, ಹೌದು. ಇಲ್ಲಿ ಸಾಕಷ್ಟು ಹುಡುಗರು ನಿಂತ್ಕೊಂಡು ತರಕಾರಿ ಕಟ್ ಮಾಡ್ತಾರೆ. ಸಾಮಾನ್ಯವಾಗಿ ಹೋಟ್ಲುಗಳಲ್ಲಿ ಕೂರಿಸಿ ಮಾಡ್ತಾರೆ. ಕೆಲವು ಕಡೆ ಈ ಥರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಜಸ್ಟ್ ಒಂದು ಟೇಬಲ್ ಕೊಟ್ಬಿಟ್ಟು ಅಲ್ಲಿ ಕಟ್ ಮಾಡ್ತಾರೆ. ಇದು ಫುಡ್ ಗ್ರೇಡೆಡ್ ಮೆಟೀರಿಯಲ್. ಇದು ಇದ್ರ ಮೇಲೆ ಇಟ್ಟು ಮರನೂ ಯೂಸ್ ಮಾಡ್ತಾರಲ್ಲ ನಾವು, ಇದ್ರ ಮೇಲೆ ಇಟ್ಟು ಹೀಗೆ ಕಟ್ ಮಾಡ್ತಾರೆ. ಅವ್ರಿಗೆ ಅನುಕೂಲವಾಗಿ ನಾವು ಇದನ್ನ ರೂಪಿಸಿರೋದು, ಅಂದ್ರೆ ಡಿಸೈನ್ ನಾವು ಹೇಳಿ ಮಾಡಿಸಿರೋದು. ಅದಕ್ಕೆ ಏನ್ ಮಾಡ್ತೀವಿ, ಈಗ ಒಂದು ತರಕಾರಿ ತಗೋತಾನೆ, ಈಗ ಕಟ್ ಮಾಡ್ತಾನೆ, ಬೀಳಿಸ್ತಾನೆ, ಅಲ್ಲಿ ಕಲೆಕ್ಟ್ ಆಗುತ್ತೆ. ಜೊತೆಗೆ ಸಾಕಷ್ಟು ಮೆಷಿನರಿ ಇದೆ, ಅದರಲ್ಲೂ ಬರುತ್ತೆ. ಅದರಲ್ಲೆಲ್ಲ ಬ್ಲೇಡ್ ಸಿಸ್ಟಮ್ ಅಲ್ಲಿ ಬರುತ್ತೆ. ನಿಮ್ಗೆ ಯಾವ ತರ ಕ್ಯೂಬ್ ಬೇಕಾದ್ರೆ ಕ್ಯೂಬು, ಸ್ಲೈಸ್ ಬೇಕಾದ್ರೆ ಸ್ಲೈಸು, ಆ ಥರ ಬರುತ್ತೆ. ಜೊತೆಗೆ ನಮ್ದು ಕೋಲ್ಡ್ ರೂಮ್ ಇದೆ ಇದಕ್ಕೆ, ಯಾಕಂದ್ರೆ ಯಾವುದೇ ತರಕಾರಿ ತುಂಬಾ ಹೊತ್ತಿರಲ್ಲ, ಮತ್ತೆ ಆ ಫ್ರೆಶ್ನೆಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಶೀತಲ ವಾತಾವರಣದಲ್ಲೇ ಇಡಬೇಕು. ಅದಕ್ಕೆ ಆ ಕೋಲ್ಡ್ ರೂಮ್ ಇಟ್ಕೊಂಡಿದ್ವಿ. ಜೊತೆಗೆ ಅಂದ್ರೆ ನಿಮ್ಮ ಸಾಮಾನ್ಯವಾದ ರೆಫ್ರಿಜರೇಟರ್ ನಿಮಗೆ ಸಾಕಾಗಲ್ಲ ಪ್ರಮಾಣಕ್ಕೆ. ಸೊ ವಾಕಿನ್ ರೆಫ್ರಿಜರೇಟರ್, ವಾಕಿನ್ ಫ್ರಿಡ್ಜ್, ಅದಕ್ಕೋಸ್ಕರ ಅದನ್ನಲ್ಲಿ ನಾವು ಒಳಗಡೆ ಹೋಗಿ ಬರ್ಬೋದು. ಜೊತೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಡಿಗೆಯಲ್ಲಿ ರೆಡಿ ಆಗುತ್ತೆ ಅಂತಂದ್ರೆ ಗಾಳಿ ಬೆಳಕು ಬಹಳ ಮುಖ್ಯ. ಸೊ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿ? ಅದಕ್ಕೆ ಆಕ್ಚುಲಿ ಇದರಲ್ಲಿ ನಮ್ಮ ಒಂದು ಕಿಚನ್ ಅಲ್ಲಿ ಏನಿದೆ, ವೆಂಟಿಲೇಷನ್ ಚೆನ್ನಾಗಿದೆ. ಅದರಿಂದ ನಾವೇನ್ ಮಾಡಿದ್ವಿ, ದೊಡ್ಡ ಫ್ಯಾನ್ ಹಾಕಿದ್ವಿ. ಫ್ರೆಶ್ ಏರ್ಗೂ ಅದನ್ನ ಮಾಡಿದ್ದೀವಿ, ಜೊತೆಗೆ ಎಕ್ಸಾಸ್ಟ್ಗೂ ಅದನ್ನೇ ಹಾಕೊಂಡಿದ್ದೀವಿ. ಯಾಕಂದ್ರೆ ಫ್ರೆಶ್ ಏರ್ ಬರ್ಬೇಕಾದ್ರೂ ಹೈ ಪ್ರೆಷರ್ ಬರಬೇಕು, ಅವಾಗ ಆಟೋಮೆಟಿಕಲಿ ಎಕ್ಸಾಸ್ಟ್ ಆಗುತ್ತೆ. ಆ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಇಲ್ಲಿ ವೆಂಟಿಲೇಷನ್ನು ಅಥವಾ ಜಿಡ್ಡು ಆ ಥರದ್ದೆಲ್ಲ ಪ್ರಾಬ್ಲಮೇ ಆಗ್ತಾ ಇಲ್ಲ, ನೀಟಾಗಿರುತ್ತೆ. ಓಕೆ. ಸೊ ಒಟ್ಟಿನಲ್ಲಿ ಆಹಾ ಅನ್ನುವಂಗೆ ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ನೀವು ಎಲ್ಲ ರೀತಿಯಲ್ಲೂ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ, ಸಾಕಷ್ಟು ಮಾಹಿತಿ ಒದಗಿಸ್ಕೊಟ್ರಿ. ಹಳ್ಳಿ ಮನೆ ಅಡುಗೆ, ಊಟ, ಅಲ್ಲಿ ಸೊಬಗು ಅದನ್ನಷ್ಟೇ ನೋಡಿದವರಿಗೆ ಈಗ ಅದರ ಅಡುಗೆ ಮನೆ ಕೂಡ ಪರಿಚಯ. ಅಡುಗೆ ಮನೆ ಮುಖ್ಯವಾಗಿರುತ್ತೆ, ಯಾಕಂದ್ರೆ ಯಾವುದೇ ಆದರೂ ಒಂದು ಸುಸಜ್ಜಿತವಾಗಿರಬೇಕು, ಮತ್ತೆ ಅದು ಶುಚಿತ್ವದಲ್ಲಿ ಕೂಡಿರಬೇಕು. ಆ ಶುಚಿತ್ವನ ನಾವು ಮೇಂಟೈನ್ ಮಾಡಬೇಕು. ಯಾಕಂದ್ರೆ ನಾನೇನನ್ನ ಹೇಳೋದಂದ್ರೆ, ನಾವು ಯಾವತ್ತೂ ಗ್ರಾಹಕರು ನೋಡಬಾರ್ದು, ನಮ್ಮನ್ನೇ ನಾವು ನೋಡ್ಕೋಬೇಕು. ಯಾಕಂದ್ರೆ ನಾವೇ ಡೈಲಿ ಊಟ ಮಾಡೋದು, ಗ್ರಾಹಕರಲ್ಲ. ಗ್ರಾಹಕರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ. ಆದರೆ ದಿನ ನಾವು ಊಟ ಮಾಡುವಾಗ ನಾವು ಶುದ್ಧವಾಗಿದ್ದರೆ, ನಮಗೆ ಶುದ್ಧವಾದ ಊಟ ಸಿಕ್ಕರೆ ನಮಗೆ ಆಯುಷ್ ಜಾಸ್ತಿ.
ಅಥವಾ ಆರೋಗ್ಯ ಜಾಸ್ತಿ. ಹಾಗಾಗಿ ನಾವು ಆ ಪಾಯಿಂಟ್ ಅಂತ ತಲೆ ಇಟ್ಕೊಂಡಾಗ ಆಟೋಮೆಟಿಕಲಿ ನಮ್ಮ ಅಡುಗೆ ಮನೆ, ನಮ್ಮ ಅಡುಗೆ ಎಲ್ಲ ಶುಚಿತ್ವದಿಂದ ಇರುತ್ತೆ, ರುಚಿಕರವಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಟಕ್ಕೆ ತಳಿರು ತೋರಣಗಳ ಸಿಂಗಾರ, ಊಟಕ್ಕೆ ರುಚಿ ರುಚಿಯಾದಂತಹ ಖಾದ್ಯ, ಇವಿಷ್ಟೇ ನೀವು ನೋಡಿದಂತಹ ಹಳ್ಳಿ ಮನೆ. ಆದರೆ ನಾವು ನಿಮಗೆ ತೋರಿಸಿದ್ದು ಈ ಹಳ್ಳಿ ಮನೆಯ ಹಿಂದಿರುವಂತಹ ಆ ಶುಚಿಯಾದ ಅಡುಗೆ ತಯಾರಾಗುವಂತಹ ಅಡುಗೆ ಮನೆ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಒಂದು ಪುಟ್ಟ ಬ್ರೇಕ್ ನಂತರ ವಾಪಸ್ ಆಗ್ತೀನಿ.